ಕಳೆದ ಬಾರಿ ಅದು 2 ವರ್ಷದಿಂದನೇ ಪ್ರಾರಂಭ ಆಯಿತು. ಸ್ವಲ್ಪ ಸಾವಯವ ಗೊಬ್ಬರ ಉಪಯೋಗಿಸಬೇಕು, ಫರ್ಟಿಲೈಸರ್ಸನ್ನು ಕೆಮಿಕಲ್ ಕಡಿಮೆ ಮಾಡಬೇಕು. ಸೊ ಮಣ್ಣಿನ ಆರೋಗ್ಯ ಹಾಳಾಗ್ತಾ ಇದೆ ಮತ್ತು ಆರೋಗ್ಯಕರವಾದಂಥ ಆಹಾರ ಉತ್ಪಾದನೆ ಆಗ್ತಾ ಇಲ್ಲ. ಇವೆಲ್ಲ ಕಾರಣಕ್ಕೆ ನಾವು ಸ್ವಲ್ಪ ಅದನ್ನು ಕಡಿಮೆ ಮಾಡ್ತಾ ಹೋದರೂ ಒಳ್ಳೆಯದು ಅಂತ. ಆವಾಗ ವಿರೋಧ ಪಕ್ಷಗಳು ರಾಜಕೀಯ ಒಂದು ಚರ್ಚೆಗೆ ಸರ್ಕಾರ ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ ಅಥವಾ ಸಂತೆಯಲ್ಲಿ ಮಾರ್ತಾ ಇದ್ದಾರೆ, ಕಾಳು ಸಂತೆಯಲ್ಲಿ ಮಾರ್ತಾ ಇದ್ದಾರೆ, ಏನೇನೋ ಹೇಳಕ್ಕೆ ಹೋಗಿ ಇದೆಲ್ಲ ಮಾಡಿದ್ರು. ನಾನು ಅಸೆಂಬ್ಲಿಲಿ ಉತ್ತರ ಕೊಟ್ಟೆ ಆಯಿತು. ಈಗ ಅದು ವಾರ್ ಸ್ಟಾರ್ಟ್ ಆಯಿತು. ಇರಾನ್, ಅಮೇರಿಕಾ, ಇಸ್ರೇಲ್. ಇವತ್ತು ತುಂಬ ಸಮಸ್ಯೆ ಆಗಿದೆ, ನಮಗೆ ಸಪ್ಲೈ ಆಗ್ತಾಯಿಲ್ಲ. ಸೊ ಈಗ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಗೊಬ್ಬರ ಕಡಿಮೆ ಉಪಯೋಗಿಸಿ ಕೆಮಿಕಲ್ಲ ಅಂತ ಹೇಳಿ ಭಾಷಣ ಮಾಡ್ತಾರೆ. ಈಗ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಶೋಕ್ ಅವರು, ವಿಜೇಂದ್ರ ಅವರು ಮೋದಿಯವ್ರ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಪ್ರೆಸ್ ಮೀಟ್ ಮಾಡ್ತಾರಾ, ಫೈಟ್ ಮಾಡ್ತಾರಾ, ಡಿಮ್ಯಾಂಡ್ ಮಾಡ್ತಾರಾ, ನನಗೆ ಗೊತ್ತಿಲ್ಲ. ಈಗ ಅವರು ಇದ್ರ ಬಗ್ಗೆ ಹೇಳಬೇಕು. ನಾವಾದರೆ ಅವ್ರ ಥರ ಮಾಡೋಕ್ಕೆ ಹೋಗಲ್ಲ, ಕೇಂದ್ರ ಸರ್ಕಾರ ದೂಷಣೆ ಮಾಡಬೇಕು. ಇದು ಒಂದು ಕಡೆ ವಾರ್ ಇದೆ, ಇನ್ನೊಂದು ಕಡೆ ರೈತರಿಗೆ ನಾವು ಗ್ರೀನ್ ಮೆನ್ಯೂರ್ನ ಅಥವಾ ಸಾವಯವ ಗೊಬ್ಬರನ ಉಪಯೋಗಿಸೋದನ್ನ ಜನರನ್ನ ಪಾಠ ಮಾಡಬೇಕು ಮತ್ತು ಮಣ್ಣಿನ ಆರೋಗ್ಯನ ಹೆಚ್ಚಿಸುವಂಥ ಪ್ರಯತ್ನ ಮಾಡಬೇಕು. ಇದು ಸಂದರ್ಭ ಬೇರೆ ಇರಬಹುದು, ಆದರೆ ಇದೇ ಸಂದರ್ಭದಲ್ಲಿ ರೈತರನ್ನ ಒಂದು ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಬಳಸ್ಕೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ನಮ್ಮ ಇಲಾಖೆ ಸರ್ಕಾರದಲ್ಲಿ ಇವತ್ತು ನಾನು ಇಲ್ಲದೇ ಇರ್ಬೋದು, ಅದನ್ನು ನಾನು ಮೊನ್ನೆವರೆಗೂ ಈ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ. ಸೊ ಅದರಿಂದ ನನ್ನ ಅನುಭವದಲ್ಲಿ ನಾನು ಹಿಂದೆ ನಮ್ಮ ರಾಜೀನಾಮೆ ಅಕ್ಸೆಪ್ಟ್ ಮಾಡೋ ಸಂದರ್ಭದಲ್ಲೂ ಸಹ ನಾನು ಎಲ್ಲ DC CEO ಜೊತೆ ಅವತ್ತಿನ ಮುಖ್ಯಮಂತ್ರಿಗಳು ನಾವೆಲ್ಲ ಮೀಟಿಂಗ್ ಮಾಡಿ ಭಾಳ ಎಚ್ಚರಿಕೆಯಿಂದ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು. ಅದನ್ನು ಕಂಟಿನ್ಯೂಟಿ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯದರ್ಶಿಗಳು, ಇಲಾಖೆಯ ಕಮಿಷನರು, ಡೈರೆಕ್ಟರ್ಗಳು. ಮತ್ತು ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕೃಷಿ ಇಲಾಖೆ ಬಗ್ಗೆ 2-3 ಬಾರಿ ಈ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಮಾಹಿತಿ ತೊಗೊಂಡಿದ್ದೀನಿ. ತಕ್ಷಣದಲ್ಲಿ ಎಲ್ಲೋ ಅಂಥ ತುಂಬ ಸಮಸ್ಯೆ ಆಗದಂಗೆ ನೋಡ್ಕೊಳ್ಳೋ ಅಂಥ ಇರೋದನ್ನು ಮ್ಯಾನೇಜ್ ಮಾಡಿ ರೈತರಿಗೆ ಮುಂಗಾರಿಗೆ ಏನೆಲ್ಲ ಸಪ್ಲೈ ಮಾಡಬೇಕು ಅದನ್ನು ಮಾಡಲಿಕ್ಕೆ ಇಲಾಖೆ ಬದ್ಧವಾಗಿದೆ. ಹೊಸ ಸರ್ಕಾರನೂ ಸಹ ಅದಕ್ಕೆ ಬದ್ಧವಾಗಿದೆ. ಅದನ್ನು ನಾವು ಹೆಚ್ಚು ಮಾಧ್ಯಮದ ಸ್ನೇಹಿತರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಎಲ್ಲರೂ ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ಅದನ್ನು ಗಮನಕ್ಕೆ ತರೋದು ತಪ್ಪೇನಿಲ್ಲ, ಅದನ್ನು ಪರಿಹಾರ ಮಾಡ್ತಕ್ಕಂಥ ರೀತಿಯಲ್ಲಿ ಹೋಗ್ತೀವಿ. ಇದನ್ನು ದೊಡ್ಡದಾಗಿ ನಾವು ಅದನ್ನು ಬಿಂಬಿಸ್ತಕ್ಕಂಥದ್ದು ಬೇಡ. ಸೊ ಮತ್ತು ಸಪ್ಲೈ ಭಾಳಷ್ಟು 60%, 40% DAP ಮತ್ತು ಯೂರಿಯಾ ಸಪ್ಲೈ ಕಡಿಮೆ ಇರೋದ್ರಿಂದ ಸ್ವಲ್ಪ ನಾವು ಕೊಡಬೇಕಾದ್ರೆ ಯಾರು ರೈತರಿದ್ದಾರೆ FIDನ ಕ್ರಿಯೇಟ್ ಮಾಡಿರೋದ್ರಿಂದ FID ಇರೋರಿಗೆ ಮಾತ್ರ ಕೊಡ್ತಾಯಿದ್ದೀವಿ. ಸೊ ಅದು ಒಂದು ಸ್ವಲ್ಪ ಗೊಂದಲ ಇದೆ. ಕೆಲವರು FID ಇಲ್ಲದೆ ಇರತಕ್ಕಂಥ ರೈತರು ಏನು ಮಾಡೋದು ಅಂತ ಅದು ಲೋಕಲಲ್ಲಿ DC ಮತ್ತು CEO ಮತ್ತು ಜಾಯಿಂಟ್ ಡೈರೆಕ್ಟ್ JDಗಳು ತೀರ್ಮಾನ ಮಾಡ್ಕೊಂಡು ಸ್ವಲ್ಪ ಮಾಡಿ ಅಂತ ಹೇಳಿದ್ದೀವಿ. ಅದರಿಂದ ಅದನ್ನು ಸ್ವಲ್ಪ ಎಚ್ಚರಿಕೆಯನ್ನು ಮಾಡ್ತಾರೆ. ತಮ್ಮೆಲ್ಲ ಸಹಕಾರ ಇದ್ದರೆ ಬಹುಶಃ ಇವೆಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ನಾನು ಅದನ್ನು ತಮ್ಮ ಮುಂದೆ ಏನೋ 1 ವಾರದಿಂದ ಅದು ಚರ್ಚೆ ನಡೀತಾ ಇತ್ತು, ಅದಕ್ಕೋಸ್ಕರ ತಮಗೆ ತಿಳಿಸೋಣ ಅಂತ ಬಂದೆ. ಮತ್ತು ಎರಡನೇದು, ನಾನು ನೇರ ಸಬ್ಜೆಕ್ಟಿಗೆ ಬರೋದಾದರೆ, ನಮ್ಮ ಅಶೋಕರು ಪಾಪ ಅವರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೋದಕ್ಕೆ ಈಗ ಅಲ್ಲೂ ಅಧ್ಯಕ್ಷರ ಬದಲಾವಣೆನ, ವಿಪಕ್ಷ ನಾಯಕರ ಬದಲಾವಣೆನ ಚರ್ಚೆ ನಡೀತಾ ಇದ್ದಂತೆ BJPನಲ್ಲಿ. ಇಬ್ಬರೂ ಚೇಂಜ್ ಮಾಡಬೇಕಾ, ಒಬ್ಬರು ಚೇಂಜ್ ಮಾಡಬೇಕಾ, 2 ವರ್ಷ ಏನು ಮಾಡೋದು ಅಂತ. ಪಾಪ ನಮ್ಮ ಅಶೋಕು ನನಗೆ ಆತ್ಮೀಯರೇ, ಅವರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ಪ್ರದರ್ಶನ ಮಾಡೋಕ್ಕೆ ಹೋಗ್ತಾರೆ. ಪ್ರದರ್ಶನ ಮಾಡೋನಾಗ ಅದು ಓವರ್ ಆ್ಯಕ್ಟಿಂಗ್ ಆಗಿಬಿಟ್ರೆ ಅದು ಆ್ಯಕ್ಟಿಂಗ್ ಅನಿಸ್ಬಿಡುತ್ತೆ, ಪ್ರಾಕ್ಟಿಕಲ್ ಆಗಿರಲ್ಲ. ಒಂದು ಹೊಸ ಸರ್ಕಾರ ಯಾರೇ ರಚನೆ ಆದರೂ ಅಥವಾ ಯಾವುದೇ ಅಧಿಕಾರ ಬದಲಾವಣೆ ಆದರೂ, ಹೊಸದಾಗಿ ಮುಖ್ಯಮಂತ್ರಿ ಆದ್ರೂ ಒಂದು ಹನಿಮೂನ್ ಬಿಡ್ತಾರೆ. ಒಂದು 6 ತಿಂಗಳು ಅವರಿಗೆ ಎಲ್ಲವನ್ನ ಅನುಭವದ ಕೊರತೆ ಏನಿರಲ್ಲ. ಅನುಭವ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಪಕ್ಷದ ಅಧ್ಯಕ್ಷರಾಗಿ ಸರ್ಕಾರ ತರೋದರಲ್ಲಿ ಸಿದ್ದರಾಮಯ್ಯನವ್ರ ಜೊತೆ ಅವ್ರದ್ದು ಪಾತ್ರ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಏನು ಗ್ಯಾಪು ಅಥವಾ ಟೈಮ್ ಬೇಕು ಅಂತಲ್ಲ, ಆದರೆ ಅವರು
ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿರೋದಕ್ಕೂ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತಗೊಂಡು ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಒಂದಷ್ಟು ದಿವಸ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ವಿಜೇಂದ್ರ ಅವರು, ಬಸವರಾಜ ಬೊಮ್ಮಾಯಿಯವರು ಅಥವಾ ಜೋಶಿಯವರು ಅಥವಾ ಅಶೋಕ್ ಕುಮಾರಸ್ವಾಮಿಯವರು ವೆಲ್ಕಮ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಒಂದು 3 ತಿಂಗಳು ಅವ್ರಿಗೆ ಅಥವಾ 4 ತಿಂಗಳು 5 ತಿಂಗಳು ಅವಕಾಶವನ್ನು ಕೊಡ್ತೀವಿ, ಅವರು ಒಳ್ಳೆಯ ಕೆಲಸ ಮಾಡಲಿ, ನಮ್ಮ ಬೆಂಬಲ ಇರುತ್ತೆ. ಅವರ ರಾಜ್ಯದ ಜನರ ಹಿತದೃಷ್ಟಿಯಿಂದ ಏನಾದ್ರು ತಪ್ಪು ಮಾಡಿದ್ರೆ ನಾವು ಅವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಪ್ರಶ್ನೆಯನ್ನು ಮಾಡ್ತೀವಿ ಅಂತ ಹೇಳಿದರೆ ಬಹುಶಃ ಅವ್ರಿಗೂ ಗೌರವ ಬರೋದು. ಸೊ ಒಳ್ಳೆಯ ವಿರೋಧ ಪಕ್ಷ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆಯಿಂದ ಅನ್ನೋ ಭಾವನೆ ನಮಗೆ ಬರೋದು. ಮುಖ್ಯಮಂತ್ರಿ ಅವರು ಸ್ವೇರಿಂಗ್ ಮಾಡೋ ಕ್ಷಣದಿಂದನೇ ನೋಡ್ತಾ ಇದ್ದೀನಿ, ಅಶೋಕ್ ಬಾಯಿಗೆ ಏನು ಬರುತ್ತೆ ಅದು ಮಾತಾಡ್ತಾರೆ, ನಾಲಿಗೆ ಇಡ್ತಾ ಇಲ್ಲದೆ ಬಾಯಿಗೆ ಏನು ಬರುತ್ತೆ ಅದು ಮಾತಾಡ್ತಾ ಇದ್ದಾರೆ. ಇದು ಅವರ ಗೌರವ ಅಲ್ಲ. ಒಂದು ನ್ಯಾಷನಲ್ ಪಾರ್ಟಿ, ಒಂದು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಈ ರೀತಿ ನಡ್ಕೊಳ್ಳೋದು. ನಮ್ಮ ಬಾಲು ಅವರು ಹೇಳಿದ್ದಾರೆ, ಮಾಗಡಿ ಬಾಲು, ನಾನು ಆ ಮಟ್ಟಕ್ಕೆ ಮಾತಾಡ್ಲಿಕ್ಕೆ ಹೋಗಲ್ಲ, ಬಟ್ ಆದರೆ ಸಾಕು ಅವ್ರು ಮಾತನಾಡಿರೋದೆ. ಬಟ್ ಅಶೋಕ್ ಅವ್ರಿಗೆ ಹೇಳ್ತೀನಿ, ತಮ್ಮ ಮೂಲಕ ಸ್ವಲ್ಪ ತಮ್ಮ ಭಾಷೆಯನ್ನು ತಮ್ಮ ಮಾತನ್ನು ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ನಿಮಗೂ ಗೌರವ. ಮುಂದೆ ಇನ್ನೂ ನೀವು ಭಾಳ ಆಸೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು, ನಿಮಗೂ ಆಸೆ ಈಡೇರುತ್ತೋ ಈಡೇರಲ್ವೋ ಅದು ದಯವಿಚ್ಛೆ ನಿಮ್ಮ ಪಕ್ಷದ ತೀರ್ಮಾನ. ಬಟ್ ಆದರೆ ಈ ಥರದ ಮಾತಾಡೋದ್ರಿಂದ ನಿಮ್ಗೆ ಅಧಿಕಾರನ ಉಳಿಸ್ಕೊಳ್ಳೋಕ್ಕಾಗಲಿ ಮತ್ತೊಂದು ಅಧಿಕಾರ ಪಡ್ಕೊಳ್ಳೋಕ್ಕಾಗಲಿ ಸಾಧ್ಯ ಆಗಲ್ಲ ಅನ್ನೋದನ್ನು ಹೇಳ್ತಾ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು. ಆಮೇಲೆ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಯಾರು ಜಾತಿ ಮೇಲೆ ನಾವು ರಾಜಕಾರಣ ಮಾಡಲ್ಲ. ಬಟ್ ಆದರೆ ಎಲ್ಲ ಸಮಾಜದ ಒಂದು ಹೆಸರು ಬಳಕೆ ಒಂದಲ್ಲ ಒಂದು ರೀತಿಯಲ್ಲಿ ಆಗುತ್ತೆ. ಒಂದು ನಮ್ಮ ಎಸ್.ಎಂ. ಕೃಷ್ಣವರು, ದೇವೇಗೌಡರು ನಮ್ಮ ಸಮಾಜದ ಹಿರಿಯ ನಾಯಕರು, ಮುತ್ಸದಿಗಳು, ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಯಾದವರು. ಇವರು ಪ್ರಧಾನಿ ಆಗಿಲ್ಲ ಅಂದರೆ ಎಲ್ಲವನ್ನೂ ಕೆಲಸ ಮಾಡಿದಂಥವ್ರು ಎಸ್.ಎಂ. ಕೃಷ್ಣ. ಇವತ್ತು ನಮಗೆ ಮೊನ್ನೆ ಖಾಸಗಿಯಾಗಿ ಮಾತಾಡೋನಾಗಲೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಿದ್ರು, ಸೊ ಈ ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು. ಸೊ ಯಾವುದೇ ಸಂದರ್ಭ ಬಂದರೆ ದೇವೇಗೌಡರ ಬಗ್ಗೆ, ಎಸ್.ಎಂ. ಕೃಷ್ಣವ್ರ ಬಗ್ಗೆ ನಾವು ಗೌರವವಾಗಿ ನಡ್ಕೋಬೇಕು. ಅವರು ನಮ್ಮ ಸಮಾಜದ ಹಿರಿಯ ಮುತ್ಸದಿಗಳು ಅನ್ನೋದನ್ನು ಉಪಯೋಗಿಸ್ತೀವಿ. ಸೊ ನಾವು ಮಾತಾಡೋಕ್ಕೋಸ್ಕರ ಬಯಸ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ನಾವು ಖಾಸಗಿಯಾಗಿ ಚರ್ಚೆ ಮಾಡೋಣ ಹೇಳ್ತೀವಿ. ಅವರು ಅಷ್ಟೆಲ್ಲ ಒಲ್ಟಾಗಿ ನಾವು ನೋಡಿದ್ರು, ದೇವೇಗೌಡರ ವಿರುದ್ಧ ಚುನಾವಣೆ ನಿಂತು ಫೈಟ್ ಮಾಡಿದ್ರು. ಒಂದು ಸಾರಿ ತೇಜಸ್ವಿನ ಹಾಕಿ ಸೋಲಿಸೋವಂಥ ಪ್ರಯತ್ನ ಮಾಡಿದಾಗಲೂ ಅವ್ರ ಬಗ್ಗೆ ಇಟ್ಟಿರೋ ಗೌರವ ಮತ್ತು ಅವ್ರ ಮನೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಬಂದಿರೋದು, ಇವೆಲ್ಲ ಅವರ ಸಂಸ್ಕಾರ ಅಂತ ಅನಿಸುತ್ತೆ. ನಮ್ಮ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಅವರ ನಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಒಂದು ಕಡೆ ಅಶೋಕು, ಒಂದು ಕಡೆ ಕುಮಾರಸ್ವಾಮಿ, ಇಬ್ಬರೂ ಸಮಾಜ ದೃಷ್ಟಿಯಿಂದ ಅವ್ರಿಗೆ ಗೌರವ ಕೊಡಬೇಕು ಅಂತ ನಾನು ಬಯಸಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅವ್ರಿಗೆ ಒಂದಷ್ಟು ಟೈಮ್ ಕೊಟ್ಟು ಅದನ್ನು ಬಿಟ್ಟು ಯಾವ್ಯಾವುದೋ ತಗೊಂಡು ಯಾವ್ಯಾವುದನ್ನೋ ಮಾತನಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇವರಿಬ್ಬರಿಗೂ ಗೌರವ ಸಲ್ಲುತ್ತೆ. ಒಬ್ಬ ಕೇಂದ್ರದ ಮಂತ್ರಿ ಆಗಿದ್ದಾರೆ, ಒಬ್ಬರು ರಾಜ್ಯದ ವಿಪಕ್ಷ ನಾಯಕರಾಗಿದ್ದಾರೆ. ಇಬ್ಬರೂ ಇವರು ಜವಾಬ್ದಾರಿಯನ್ನು ಬಿಟ್ಟು ಅನಾವಶ್ಯಕವಾಗಿ ಮಾತಾಡ. ಕುಮಾರಸ್ವಾಮಿಯವ್ರು ಮೊನ್ನೆ ಎಲ್ಲೋ ಹೇಳಿದ್ದಾರೆ, 1200 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ, ಎಲ್ಲಿಂದ ಉದುರ್ತು ಅಂತಲೋ ಏನೋ ಹೇಳಿದ್ದಾರೆ ಪದನ. ಅದೇನಪ್ಪ, ಎಲ್ಲಿಂದ ಉದುರ್ತು ಅಂತ ಡಿಕ್ಲೇರ್ ಮಾಡಿದ್ದಾರೆ, ಎಲ್ಲಿಂದ ಉದುರ್ತು ಅಂತ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋದೇನಿಲ್ಲ. ಅವರು ರಾಜಕಾರಣ ಫ್ಯಾಷನ್ನಾಗಿ ತಗೊಂಡಿದ್ರು, ಪ್ರೊಫೆಷನಲ್ ಆಗಿ ನಾನು ಬಿಸ್ನೆಸ್ ಮಾಡ್ಕೊಂಬಂದಿದ್ದೀನಿ ಅಂತ ಅವರು ಓಪನ್ನಾಗಿ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅವರು ಡೇ ಒನ್ನಿಂದನೇ ಬಿಸ್ನೆಸ್ಸನ್ನು ಭಾಳ ಹತ್ತಿರದಿಂದ ಮಾಡ್ಕೊಂಬಂದಿರ್ತಕ್ಕಂಥವ್ರು. ಆಮೇಲೆ ಡಿಕ್ಲೇರ್ ಮಾಡಿರೋ ಹಣ ಎಲ್ಲಿಂದ ಉದುರ್ತು ಅಂತ ಅಂದರೆ ಇದಕ್ಕೆ ಏನು ಲೋಕಾಯುಕ್ತದಲ್ಲಿ ಅಕೌಂಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ಮತ್ತು ಜೊತೆಗೆ ಈ ಮಹಾಸೇರೆ ಹೆಚ್ಚು ಕಡಿಮೆ ನಾನು ತಿಳಿದಂಗೆ, ನನಗೆ ಗೊತ್ತಿದ್ದಂಗೆ 10-12 ವರ್ಷದಿಂದ ಲೋಕಾಯುಕ್ತಕ್ಕೆ ಇವ್ರದ್ದೇ ಕಂಪ್ಲೇಂಟ್, CBIಗೆ ಇವ್ರದ್ದೇ ಕಂಪ್ಲೇಂಟ್, IT ಗೆ ಇವ್ರದ್ದೇ ಕಂಪ್ಲೇಂಟ್. ಇವತ್ತಿನ ಮುಖ್ಯಮಂತ್ರಿ ಯಾರಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಅವ್ರ ಮೇಲೆ ಇದೇ ಕುಮಾರಸ್ವಾಮಿಯವರು ಕಂಪ್ಲೇಂಟ್ ಲಾಗ್ ಮಾಡಿ ಎನ್ಕ್ವೈರಿ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಇಷ್ಟೆಲ್ಲ ಎನ್ಕ್ವೈರಿ ನಡಲಿಕ್ಕೆ ಮೂಲತಃ
ಇವರೇ ಅನ್ನೋದು ನಮ್ಗೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಎಲ್ರಿಗೂ ಗೊತ್ತಿರೋ ವಿಚಾರ. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈ ಎಲ್ಲ ತನಿಖೆ ಸಂಸ್ಥೆಗಳು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ಮೂಲ ಇವರಿಂದನೇ ಪ್ರಾರಂಭ ಆಗಿರೋದು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ಕಡೆ ಡೆಲ್ಲಿನಲ್ಲಿ ಒಂದು ಸಲ ಆಮಂತ್ರಣ ಕೊಟ್ಟಾಗ ಅವ್ರು ಅಕ್ಸೆಪ್ಟ್ ಮಾಡಿದರು. ನಾನು ಎದುರುಗಡೆ ಚರ್ಚೆ ಮಾಡಲಿಕ್ಕೆ ಎಲ್ಲ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ತಯಾರಿದ್ರು. ಆವಾಗ ಆಬ್ಸೆಂಟ್ ಆದವರು ಇವರೇನೆ. ಸೊ ನಾವ್ಯಾರು ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಏನೇನು ಆಬ್ಸೆಂಟ್ ಆಗಿರಲಿಲ್ಲ, ರೆಡಿ ಇದ್ದರು ಇವರ ಆಮಂತ್ರಣಕ್ಕೆ. ಸೊ ಅವ್ರು ರೆಡಿ ಇದ್ದರು ಚರ್ಚೆ ಮಾಡಲಿಕ್ಕೆ. ತಪ್ಪಿಸ್ಕೊಂಡಾರೆ ಯಾರು? ಇವರು. ಮತ್ತೆ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಮತ್ತು ಕಂಪ್ಲೇಂಟ್ ಇವ್ರದ್ದೇ. ಇವತ್ತು ಕೇಂದ್ರದಲ್ಲಿ ಇವರು ಒಬ್ಬರು ಕ್ಯಾಬಿನೆಟ್ ಸಚಿವರು ಪ್ರಭಾವಿ. ಆ ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಇರ್ತಕ್ಕಂಥದ್ದು. ಇಂಡಿಪೆಂಡೆಂಟ್ ಇದ್ರೂ CBIಗೆ, ಬಟ್ ಅದನ್ನು ಮಾನಿಟ್ರ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರನೇ. ಇವತ್ತು ಅಲ್ಲಿಂದ ಇವರು ಯಾವಾಗ ಬೇಕಾದ್ರೂ ಮಾಹಿತಿಯನ್ನು ಪಡ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ. ಜೊತೆಗೆ ಕಂಪ್ಲೀಟ್ ಆಗೋವರೆಗೂ ತಡೀಲಿ, ಆವಾಗ ಇನ್ನೂ ಹೊರಗಡೆ ಬರುತ್ತೆ. ಎನ್ಕ್ವೈರಿ ಇವತ್ತು ನ್ಯಾಯಾಲಯದಲ್ಲಿದೆ, ಲೋಕಾಯುಕ್ತದಲ್ಲಿದೆ, CBIನಲ್ಲಿದೆ, IT-ನಲ್ಲಿದೆ, ED-ನಲ್ಲಿದೆ. ಅದೆಲ್ಲವೂ ಹೊರಗಡೆ ಬಂದಾಗ ಅವರ ಮೂಲ ಹೆಂಗಿತ್ತು, ಎಲ್ಲಿಂದ ಬಂತು, ಯಾವ ಥರ ಆಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೆ ತಾಳ್ಮೆಯಿಂದಿರಬೇಕು. ಅಥವಾ ಇಲ್ಲ, ಹಿಂದೆ ಕರೆದಾಗ ನೇರವಾಗಿ ನೀವೇ ಆಮಂತ್ರಣ ಕೊಟ್ಟಾಗ ನಾವು ರೆಡಿ ಇದ್ದೋ ಬರಬೇಕಾಗಿತ್ತು, ಅದಕ್ಕೂ ರೆಡಿ ಇಲ್ಲ, ಕಾಯಕ್ಕೂ ರೆಡಿ ಇಲ್ಲ. ನೀವೇ ಕಂಪ್ಲೇಂಟ್ ಮಾಡಿರ್ತಕ್ಕಂಥ ತನಿಖೆ ನಡೀತಾ ಇರ್ತಕ್ಕಂಥದ್ದು ಹೊರಗಡೆ ಬರೋವರೆಗೂ ತಾಳ್ಮೆ ಇಲ್ಲ. ಇವತ್ತು ಅವ್ರ ದುಡ್ಡು ಇದು ಮಾತಾಡ್ತಿರಲ್ಲ. ಆಯಿತು, ನಿಮ್ಮ ಕುಟುಂಬ ಅಂತ ಹೇಳ್ತೀನಿ. ಯಾರ್ಯಾರ್ದು ಅಂತ ಹೆಸರು ಹೇಳಲಿಕ್ಕೆ ಹೋಗಲ್ಲ. ನಾನು ದೇವೇಗೌಡರನ್ನ ಇದರಲ್ಲಿ ಸೇರಿಸಲ್ಲ, ದೇವೇಗೌಡರು ಸಾಹೇಬ್ರನ್ನ ಇದರಲ್ಲಿ ಸೇರಿಸಲ್ಲ. ದೇವೇಗೌಡರನ್ನ ಹೊರತುಪಡಿಸಿ ನಿಮ್ಮ ಕುಟುಂಬ ನೀವು ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀರಾ? ನೀವು CBIಗೆ ಅಥವಾ EDಗೆ, ಲೋಕಾಯುಕ್ತಕ್ಕೆ ನೀವೇ ಸ್ವಯಂ ಪ್ರೇರಿತವಾಗಿ ಡಿ ಕೆ ಶಿವಕುಮಾರ್ ಥರನೇ ನಮ್ಮದು ತನಿಖೆ ಆಗಿಬಿಡಲಿ, ಅವ್ರದ್ದು ಹೊರಗಡೆ ಬರಲಿ, ನಮ್ಮದು ಹೊರಗಡೆ ಬರಲಿ ಅಂತ ಹೇಳಕ್ಕೆ ರೆಡಿ ಇದ್ದೀರಾ? ನೀವು ವೆಲ್ಕಮ್ ಮಾಡ್ತೀರಾ? ಪ್ರಾಮಾಣಿಕರಾಗಿದ್ದರೆ, ನಿಮ್ಮಲ್ಲಿ ಆತ್ಮಸ್ಥೈರ್ಯ ಇದ್ದರೆ, ನಿಮ್ಮಲ್ಲಿ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದ್ದರೆ, ನೀವೇ ಸ್ವಯಂ ಪ್ರೇರಿತವಾಗಿ ನಿಮ್ಮನ್ನು ಈ ತನಿಖೆಗೆ ಒಳಪಡಿಸ್ಕೊಳ್ಳಿ. ಸೊ ನಿಮ್ಮ ಕುಟುಂಬದಲ್ಲಿ ಎಷ್ಟು ಆಸ್ತಿ ಇದೆ, ಇವತ್ತು ಯಾವ ಥರ ಆಸ್ತಿ ಬಂತು, ಅವತ್ತು ಏನು ನಿಮ್ಮ ಬಿಸ್ನೆಸ್ ಮಾಡ್ತಿದ್ರಿ, ಯಾವ್ಯಾವ ಬಿಸ್ನೆಸ್ಸಲ್ಲಿ ನಿಮಗೆ ಶೇಖರಣೆ ಆಯಿತು, ನೀವು ಫಿಲಮ್ ಬಾಕ್ಸ್ ಮಾಡ್ತಿದ್ರೋ ಅಥವಾ ಇನ್ನೊಂದು ಯಾವುದೋ ಮಾಡ್ತಿದ್ರೋ ನಮಗೆ ಗೊತ್ತಿಲ್ಲ ಸಂಪೂರ್ಣವಾಗಿ. ಇಲ್ಲ, ನೀವು ತೊಡಗಿಸ್ಕೊಳ್ಳಿ. ಅದಕ್ಕಾದ್ರೂ ನಾವು ಜನ ನೋಡಿ ಅಪ್ರಿಷಿಯೇಟ್ ಮಾಡ್ತೀವಿ. ಇಲ್ಲ ಅಂದರೆ ಅಶೋಕು, ನಾನು ಇದನ್ನು ಹೆಚ್ಚು ಪ್ರೆಸರ್ ಮಾಡೋಕ್ಕೆ ಹೋಗಲ್ಲ. ನಮ್ಮವ್ರು ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ, ಕೆಂಗಲ್ ಹನುಮಂತೆ ಆದರು, KC ರೆಡ್ಡಿಯರಾದರು, ನಮ್ಮ ಕಡದಾಳ ಮಂಜಪ್ಪನವರಾದರು, ಅದಾದಮೇಲೆ ದೇವೇಗೌಡರಿಗಿಂತ ಮೊದಲು SM ಕೃಷ್ಣ ದೇವೇಗೌಡರಾದರು, ಅದಾದಮೇಲೆ SM ಕೃಷ್ಣರಾದರು, ಅದಾದಮೇಲೆ ಕುಮಾರಸ್ವಾಮಿಯರಾದರು. ಈಗ ಒಬ್ಬರು ಆಗವ್ರೆ. ಭಾಳ ದಿವಸದಿಂದ ಹೋರಾಟ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳೋ ಸೌಜನ್ಯ ಇಲ್ಲ. ಸಮಾಜ ನೋಡ್ತಾ ಇದೆ, ರಾಜ್ಯದ ಜನನೂ ನೋಡ್ತಾ ಇದ್ದಾರೆ. ನೀವು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ತನಿಖೆಗೆ ಪ್ರಾರಂಭ ಮಾಡಿದವರು, ಇನ್ನೊಂದು ಕಡೆ ಅವರು ಮುಖ್ಯಮಂತ್ರಿ ಆದಾಗ ತಪ್ಸೋಕ್ಕೆ ಪ್ರಯತ್ನ ಮಾಡಿದವರು, ಇನ್ನೊಂದು ಕಡೆ ಮುಖ್ಯಮಂತ್ರಿ ಆದ ತಕ್ಷಣ ಅವ್ರ ಬಗ್ಗೆ ಲಘುವಾಗಿ ಮಾತಾಡ್ತಾ ಇದ್ದೀರಾ. ಇದನ್ನೆಲ್ಲ ನಮ್ಮ ಸಮಾಜನೂ ನೋಡ್ತಾ ಇದೆ, ರಾಜ್ಯದ ಜನನೂ ನೋಡ್ತಾ ಇದೆ. ಇದೆಷ್ಟರ ಮಟ್ಟಿಗೆ ನಿಮಗೆ ಗೌರವ, ಇದೆಷ್ಟರ ಮಟ್ಟಿಗೆ ಅದು ಸರಿ ಅನ್ನಿಸುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಬೇಕು. ಇನ್ನೂ ನೀವು ಇದನ್ನೇ ಮುಂದುವರಿಸ್ತೀನಿ ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರನೂ ನಿಮ್ಮೆಲ್ಲ ದಾಖಲೆಗಳಿದೆ, ಇಲ್ಲ ಅಂತ ತಿಳ್ಕೊಬೇಡಿ. ಅವರು ಅದರಲ್ಲಿ ಚಾಣಾಕ್ಷತನ, ಅವ್ರಿಗೂ ಬುದ್ಧಿವಂತರಿದ್ದಾರೆ. ಸಮಯ ಬಂದಾಗ ಬಿಡುಗಡೆ ಆಗುತ್ತೆ. ಇದನ್ನು ಬಿಟ್ಟು ಗೌರವಯುತವಾಗಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ರಾಜ್ಯಕ್ಕೆ
ಏನಾದ್ರೂ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೈ ಜೋಡಿಸ್ತಲೇ ಮಾಡ್ತಿರೋ ಅದು ನಿಮಗೆ ಬಿಟ್ಟದ್ದು. ಕೈ ಜೋಡಿಸೋನ ನಾನೇ ಯಾಕೆ ಅವ್ರ ಜೊತೆ ಕೈ ಜೋಡಿಸ್ಲಿ ಅನ್ನೋದು ಬೇಡ. ನಿಮಗೆ ಕೈ ಜೋಡಿಸಿ ಸರ್ಕಾರದ ಜೊತೆ ಮಾಡಿ, ಇಲ್ಲ ಕೈ ಜೋಡಿಸ್ತಲೇ ಮಾಡಿ, ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಏನಾದ್ರು ಉಪಯೋಗ ಬರುವಂಥ ಏನಾದ್ರು ಕೆಲಸ ಮಾಡೋದಾದರೆ ಮಾಡಿ, ಗೌರವ ಬರುತ್ತೆ. ಅದು ಬಿಟ್ಟು ಗಾಳಿಲಿ ಗುಂಡೊಡಿಯೋ ಥರ, ಬಾಯಿಗೆ ಬಂದಂಗೆ ಮಾತಾಡೋ ಥರ, ನಾನು ಮಾತಾಡೇ ರಾಜಕೀಯವಾಗಿ ಸಕ್ಸಸ್ ಆಗಿದ್ದೀನಿ, ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂದರೆ ಯಾವತ್ತಾರೋ ಒಂದು ದಿವಸ ಎಲ್ಲ ವಿಚಾರಕ್ಕೂ ಎಂಡ್ ಅನ್ನೋದು ಇರುತ್ತೆ. ನಾನು ಯಾರೋ ಸ್ನೇಹಿತರ ಜೊತೆ ಮಾತಾಡ್ತಿದ್ದೆ, ಭಾಳ ದಿವಸ ನಡೆಯಲ್ಲ, ಅದರಲ್ಲಿ ಏನೂ ಇಲ್ದಲೇ ಮಾತನಾಡಿ ಸಕ್ಸಸ್ ಆಗ್ತಾ ಇರೋರು ಕುಮಾರಸ್ವಾಮಿ ಒಬ್ಬರೇ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಎಲ್ಲ ದಿವಸನೂ ಹಂಗೆ ಆಗಲ್ಲ ಸರ್, ಒಂದು ದಿವಸ ಯಾವ್ದಾರ ಎಂಡ್ ಆಗುತ್ತೆ ಅಂತಿದ್ರು. ಆ ಥರ ಯಾವತ್ತಾರ ಒಂದು ದಿವಸ ಎಂಡ್ ಅನ್ನೋದು ಇದ್ದೇ ಇರುತ್ತೆ. ಈ ಥರ ಅನಾವಶ್ಯಕವಾಗಿ ಮಾತನಾಡೋದು. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಮ್ಮ ಮೇಲೆ ಫೈಟ್ ಮಾಡೋ ಶಕ್ತಿ ಇಲ್ಲ ಅಂತ ತಿಳ್ಕೊಬೇಡಿ. ನೀವೇನೂ ಇಲ್ಲದೆ ಇದ್ದಾಗಲೇ ದೇವೇಗೌಡರು ಮಾಜಿ ಪ್ರಧಾನಿ ಆಗಿ ಸೋತು ಬಂದಾಗಲೇ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಆಗಿ 25,000ದಲ್ಲಿ ಅವರು ಡಿಫೀಟ್ ಆದರು. ಅವರಿಗೆ ನೀವು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಶಕ್ತಿ ಇದೆ, ಅವ್ರ ಜೊತೆ ಪಕ್ಷ ಇದೆ, ಅವ್ರ ಜೊತೆ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಅವ್ರ ಜೊತೆ ಇವತ್ತು ಎಲ್ಲ ಥರದ ನಾಯಕರುಗಳು ಸಹ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಮತ್ತೆ 28ರ ಚುನಾವಣೆ ಅವರ ಲೀಡರ್ಶಿಪ್ಪಲ್ಲಿ, ಸಿದ್ದರಾಮಯ್ಯನವ್ರ ಲೀಡರ್ಶಿಪ್ಪಲ್ಲಿ ನಾವು ಗೆದ್ದು ಈ ಸರ್ಕಾರವನ್ನು ಮುಂದೆ ನಡೆಸಬೇಕು ಅಂತ ಇರ್ತಕ್ಕಂಥವ್ರು. ನಮಗೆ ಈ ಪಕ್ಷಕ್ಕೆ, ಕಾಂಗ್ರೆಸ್ಗೆ ಶಕ್ತಿನೇ ಇಲ್ಲ ಅಂತಲ್ಲ. ನೀವು ನೋಡಿ, ಪಕ್ಕದಲ್ಲಿ ಸ್ಟಾಲಿನಿ ಅವ್ರ ತಂದೆ ಸತ್ರೂ ಅವರೇ ಓನ್ ಸರ್ಕಾರ ಮಾಡ್ತಾರೆ. ರಾಜಶೇಖರ ರೆಡ್ಡಿ ಅವ್ರ ತಂದೆ ಇಲ್ಲದೆ ಇದ್ರೂ ಸ್ವಂತ ಆಡಳಿತ ಮಾಡ್ತಾರೆ, ಯಾವುದೇ ಪಕ್ಷದ ರಚನೆ. ನಿಮ್ಮ ಕೈಲಿ ಆ ಶಕ್ತಿ ಇದೆಯಾ? ದೇವೇಗೌಡರು ಇನ್ನೂ ಬದುಕಿದ್ದಾರೆ. ದೇವೇಗೌಡರ ಹೆಸರಲ್ಲಿ ದೇವೇಗೌಡರು ಸಪೋರ್ಟ್ ತೊಗೊಂಡು 120 ಸೀಟ್ ತಗೊಳ್ಳೋ ಶಕ್ತಿ ಇದೆಯಾ? 3 ಬಾರಿ ಡಿಕ್ಲೇರ್ ಮಾಡಿದ್ರಿ, ನಾನು 120 ತಗೊಳ್ಳದೇ ಡಿಸಾಲ್ವ್ ಮಾಡ್ತೀನಿ ಅಂತ. ನಿಮ್ಗೇನಾದ್ರು ಆ ಥರದ್ದು ಏನಾದ್ರು ಆತ್ಮಸ್ಥೈರ್ಯ ಇದೆಯಾ? ಸ್ವಾಭಿಮಾನ ಇದೆಯಾ? ಹೇಳಲಿಕ್ಕೆ ಇವತ್ತು ಏನಾರು ಚಾಲೆಂಜ್ ಮಾಡ್ತೀರಾ? ಇಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ. ನೀವು 10, 20, 30, 8 ತೊಗೊಂಡು ಇವತ್ತು ಬಿ ಜೆ ಪಿಯವ್ರ ಜೊತೆ ಇರಬೇಕು. ಬಿ ಜೆ ಪಿಯವ್ರು ಮೊದಲು ಕಾಂಗ್ರೆಸ್ ಜೊತೆ ಇದ್ದಾಗ ಯಾರು ಬೇಕಾದ್ರೆ ಲಘುವಾಗಿ ಮಾತಾಡ್ತಿದ್ರು. ಯಡಿಯೂರಪ್ಪನವ್ರಿಗಿಂತ ಬೇಕೇನು? ಹೌಸಲ್ಲಿ ಯಡಿಯೂರಪ್ಪನವ್ರು ಏನೇನು ಮಾತಾಡಿದ್ದಾರೆ ಅಂತ ಅದನ್ನು ತೆಗೆದು ನೋಡಿಬಿಟ್ರೆ ಸರ್, ನಿಮ್ಮ ಬಗ್ಗೆ ಎಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ, ನಿಮ್ಮ ಬಗ್ಗೆ ಎಷ್ಟು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ, ನಿಮ್ಮ ಬಗ್ಗೆ ಎಷ್ಟು ಗೌರವಾನ್ವಿತ ಪದಗಳನ್ನ ಉಪಯೋಗಿಸಿದ್ದಾರೆ ಅಂತೇಳಿ ಅಸೆಂಬ್ಲಿನಲ್ಲಿ. ಸೊ ಅವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಏನು ಉಪಯೋಗಿಸಿದ್ದಾರೆ ಅದನ್ನು ಒಂದು ನೋಡಿಬಿಟ್ರೆ ನೀವು ಸಾಕು. ಈಗಲಾದರೂ ನಾನು ಇಷ್ಟೇ ಹೇಳೋದು, ಕುಮಾರಸ್ವಾಮಿ ಅವರೇ, ನಮಗೆ ನಿಮ್ಮ ಬಗ್ಗೆ ಜಗಳ ಆಡೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಬಗ್ಗೆ ಅನಾವಶ್ಯಕವಾಗಿ ನಿಮ್ಮನ್ನು ಕಾಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಏನು ತನಿಖೆ ನಡೀತಾ ಇದೆ ನಡೀಲಿ, ಲೋಕಾಯುಕ್ತ ಕೊಟ್ಟಿದ್ದಾರೆ, ಅವರು ಅದನ್ನು ನಿಮ್ಗೆ ಮತ್ತೇನು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇವೆಲ್ಲ ಆದಮೇಲೂ ಚರ್ಚೆ ನಡೆಯಿದೆ. ಸಂದರ್ಭ ಬಂದಾಗ ಯಾವಾಗ ಬೇಕಾದ್ರೂ ನಾವು ನಿಮ್ಮ ಜೊತೆಲಿ ಚರ್ಚೆ ಮಾಡೋಕ್ಕೆ ಹಿಡಿದೀವಿ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ಅವ್ರದ್ದೇ ಆದಂಥ ನಮ್ಮ ಪಕ್ಷದ ಕಮಿಟ್ಮೆಂಟ್ ಇದೆ. ಸಿದ್ದರಾಮಯ್ಯನವರು ಇವತ್ತೇನು 3 ವರ್ಷ ಗೌರವಯುತವಾಗಿ ಸರ್ಕಾರವನ್ನು ಆಡಳಿತವನ್ನು ನಡೆಸಿದ್ರು, ಯೋಜನೆಗಳನ್ನ ಕೊಟ್ಟಿದ್ದರು, ಅದನ್ನ ಮುಂದುವರ್ಸ್ಕೊಂಡು ಮತ್ತೆ ಏನಾದ್ರು ಹೊಸ ಯೋಜನೆಗಳನ್ನ ಕೊಟ್ಟು 28ಕ್ಕೆ ಚುನಾವಣೆನ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರು ಕೈ ಜೋಡಿಸಿ ಹೋಗಬೇಕಾಗಿದೆ. ಅದರಿಂದ ಅವ್ರು ಆ ಕಡೆ ಗಮನ ಹರಿಸ್ಬೇಕವನ ನಿಮ್ಮ ಕಡೆ ಬೆಳಗ್ಗೆ ಎದ್ದು ನಿಮಗೆ ಟೀಕೆಗೆ ಉತ್ತರ ಕೊಟ್ಕೊಂಡು, ನಿಮ್ಮ ಮಾತಿಗೆ ಉತ್ತರ ಕೊಟ್ಕೊಂಡು, ನಿಮ್ಮ ಜೊತೆ ಚರ್ಚೆ ಮಾಡ್ಕೊಂಡು, ನಿಮ್ಮ ಜೊತೆ ಫೈಟ್ ಮಾಡ್ಕೊಂಡು ವೇಸ್ಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಒಂದೊಂದು ನಿಮಿಷವೂ ಅವಶ್ಯಕತೆ ಇದೆ. ದಯಮಾಡಿ ನಿಮಗೆ ಫ್ರೀ ಇದ್ದರೆ ನೀವು ಹಿಂಗೆ ಗಾಳೀಲಿ ಗುಂಡೋಡಿಯೋ ಆಟ ನೀವು ಮುಂದುವರಿಸಿ. ಬಟ್ ಅದನ್ನು ನನ್ನ ಅಭಿಪ್ರಾಯ, ಇದನ್ನು ಬಿಟ್ಟು ಅಶೋಕರಿಗೂ ಅಟ್ಟೆ ಇವ್ರಿಗೂ ಅಟ್ಟೆ ಒಂದು ಸಮಾಜ ದೃಷ್ಟಿಯಿಂದ ಅನ್ಕೋತಿರೋ, ಈ ರಾಜ್ಯ ದೃಷ್ಟಿಯಿಂದ ಅನ್ಕೋತಿರೋ, ಒಂದು ಅವಕಾಶ ಸಿಕ್ಕಿದೆ ಅವ್ರಿಗೆ ಕೆಲಸ ಮಾಡಲಿ ಅನ್ನೋ ದೃಷ್ಟಿಯಿಂದ ಅನ್ಕೋತಿರೋ, ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಬಾಯಿಗೆ ಏನು ಬರುತ್ತೆ ಅದನ್ನು ಮಾತನಾಡೋದನ್ನ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಗ್ರಹ ಪಡಿಸೋದಕ್ಕೆ ಇಚ್ಛೆಪಡ್ತೀನಿ. ಮುಲಾಜಿಲ್ಲಿ ಕಾಣುತ್ತಲ್ಲಪ್ಪ, ಈಗ ಅಶೋಕು ಇವರಿಬ್ಬರು ಮಾತನಾಡೋದು ನೋಡಿದ್ರೆ ಯಾವ ಥರ ನಿಮ್ಮನ್ನು ವೆಲ್ಕಮ್ ಮಾಡೋದು ನೋಡಿದ್ರೆ ಟಿ ವಿ ಮುಂದೆ ಯಾಂಥ ವೈರಿಗಳೇ ಆಗಲಿ, ಒಬ್ಬರು ಒಂದು ಸ್ಥಾನಕ್ಕೆ ಹೋದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲಿಂದ ನಡ್ಕೊಂಬಂದಿರೋದು, ಇಲ್ಲಿಂದ ನಮ್ಮ ರಾಜ್ಯದಲ್ಲಿ ವೆಲ್ಕಮ್ ಮಾಡೋವಂಥದ್ದು. ಅವ್ರಿಗೆ
ಶುಭ ಹಾರೈಸಿ ಒಳ್ಳೇದಾಗಲಿ, ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಮಾಡಲಿ. ನಿನ್ನೆವರೆಗೂ ಅವ್ರ ಜೊತೆ ಫೈಟ್ ಮಾಡ್ತಿದ್ವು, ಇವತ್ತು ಅವರು ಆ ಸ್ಥಾನದಲ್ಲಿ ಕೂತಿದ್ದಾರೆ, ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ದು ನೋಡಿದ್ದಾರೆ ಇಬ್ಬರೂ. ಮತ್ತು ಇನ್ನೇನು ಅವ್ರು ಸಹಿಸ್ತಾರೆ ಅಂತ ಹೇಳೋದು? ಟೌನ್ಶಿಪ್ ವಿಚಾರವಾಗಿ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ ಸರ್. ನಿಮ್ಮ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿದ್ರೆ, ಮಾಜಿ ಕೃಷಿ ಸಚಿವರಾಗಿ ಈ ಒಂದು ಟೌನ್ಶಿಪ್ ಯೋಜನೆಯನ್ನು ಯಾವ ರೀತಿ ನೋಡ್ತೀರಾ ಸರ್? ನೋಡ್ರಿ, ಮೊನ್ನೆ ಇತ್ತೀಚಿನ ದಿನಗಳಲ್ಲಿ 2-3 ಬಾರಿ ಇಂಥ ಬೆಂಗಳೂರಂಥ ನಗರಗಳು ಈ ರಾಷ್ಟ್ರದಲ್ಲಿ ಪ್ರೆಷರ್ ಕಡಿಮೆ ಆಗಬೇಕು, ಟೌನ್ಶಿಪ್ಗಳು ಜಾಸ್ತಿ ಆಗಬೇಕು ಅನ್ನೋದು ಒಕ್ಕೂಟದ ವ್ಯವಸ್ಥೆನಲ್ಲೂ ಚರ್ಚೆ ಆಗಿರ್ತಕ್ಕಂಥದ್ದು. ಇದನ್ನು 26ರಲ್ಲೇ ಇವರೇ ನಾನೇ ಪ್ರಾರಂಭ ಮಾಡಲಿಕ್ಕೆ ಹೋಗಿದ್ದೆ ಅಂತ ಕುಮಾರಸ್ವಾಮಿಯವರು ಹೇಳ್ಕೊಂಡಿದ್ದಾರೆ. ಅದು ಮಾಡಿದ್ದು ಸತ್ಯನೇ. ಅದಾದಮೇಲೆ 2ನೇ ಹಂತದಲ್ಲಿ ಬಹುಶಃ ನಮ್ಮ ಇದಕ್ಕಿಂತ ಮುಂಚಿತವಾಗೂ ಆಚೆನೋ ನಮ್ಮ ಸಿದ್ದರಾಮಯ್ಯನವರು ಸಹ ಇದನ್ನು ಯು ಡಿ ಮಂತ್ರಿಯಾಗಿ ನಮ್ಮ ಜಾರ್ಜ್ ಅವರಿದ್ದರು, ಅದನ್ನು ಸಹ ಮುಂದುವರೆದಿದ್ರು. ಇವತ್ತು 3ನೇ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಡೆವಲಪ್ ಆಗಬೇಕು, ಬೆಂಗಳೂರು ಪ್ರೆಷರ್ ಕಡಿಮೆ ಆಗಬೇಕು, ಒಂದು ಡೆವಲಪ್ ಆಗಬೇಕು ಅಂತಿದ್ದಾರೆ. ಇವತ್ತು ಕೆಂಪೇಗೌಡ ಲೇಔಟಲ್ಲಿ ಅಕ್ವಿಷನ್ ಆಗಿದ್ದಾರೆ, ಬೆಂಗಳೂರು ಡೆವಲಪ್ ಆಗ್ತಿದ್ದ. ಶ್ರೀರಾಮ್ ಕಾರಂತ ಜಾಗದಲ್ಲಿ ಡೆವಲಪ್ ಆಗದೇ ಇದೆ, ಬೆಂಗಳೂರು ಆಗ್ತಿದ್ದ. ಹಂಗಂತೇಳಿ ನಾವು ರೈತರನ್ನ ಒಕ್ಕಲೆಬ್ಬಿಸ್ಬೇಕು ಅಂತಲ್ಲ, ರೈತರನ್ನ ತೊಂದರೆ ಕೊಡಬೇಕು ಅಂತಲ್ಲ. ಸೊ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತೀವಿ. ಅವರಿಗೆ ಸರಿಸಮಾನವಾದಂಥ ರೀತಿಯಲ್ಲಿ ಅವರಿಗೆ ಯಾವುದೇ ಥರದ ತೊಂದರೆ ಆಗದೇ ಇರೋ ರೀತಿ ರೈತರನ್ನ ಜೊತೆ ಸಂಪರ್ಕ ಇಟ್ಕೊಂಡು ಮಾತನಾಡಿ ಅವರಿಗೆ ಯಾವ ರೀತಿ ಸರಿಸಮಾನವಾಗಿ ನಾವು ಟೌನ್ಶಿಪ್ ಮಾಡೋ ಅಂಥದ್ದಲ್ಲಿ ಅವರಿಗೆ ಅನ್ಯಾಯ ಆಗದೇ ಇರೋ ರೀತಿ ನೋಡ್ಕೊಂಡು ಮಾಡೋ ಅಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ಇದು ಕ್ಯಾಬಿನೆಟಲ್ಲಿ ಚರ್ಚೆನೂ ಆಗುತ್ತೆ. ಸೊ ಏನೇ ಇದ್ರೂ ರೈತರನ್ನ ವಿಶ್ವಾಸಕ್ಕೆ ತಗೊಂಡು, ಇನ್ನೂ 4 ದಿವಸ ಲೇಟ್ ಆದರೆ ಏನೂ ಆಗಲ್ಲ. ನೋಟಿಫಿಕೇಷನ್ ಆಗಿದೆ, ಎಷ್ಟೋ ಸಲ ನೋಟಿಫಿಕೇಷನ್ ವರ್ಷಾನುಗಟ್ಟಲೆ ಹೋಲ್ಡ್ ಆಗಿರೋದು ಉಂಟು, ಅದನ್ನು ಆಮೇಲೆ ಇಂಪ್ಲಿಮೆಂಟ್ ಮಾಡೋದು ಉಂಟು. ನಾನು ಅನ್ಕೋತೀನಿ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಅವ್ರದ್ದೇ ಜಿಲ್ಲೆ, ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಜನರ ಆ ಭಾಗದ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಈ ಒಂದು ಪ್ರಾಜೆಕ್ಟನ್ನು, ಈ ಪ್ರಾಜೆಕ್ಟ್ ಆಗ್ತಕ್ಕಂಥದ್ದು ಮಂಡ್ಯದವರೆಗೂ ಮೈಸೂರವರೆಗೂ ಸಹ ನಾವು ಮುಂದಿನ ದಿನದಲ್ಲಿ ಮೈಸೂರು ಮತ್ತು ಬೆಂಗಳೂರು ಅವಳಿ ಜವಳಿ ನಗರ ಆಗಿ ಮಾರ್ಪಾಡಾಗುವಂಥ ಎಲ್ಲ ಥರದ ಸಾಧ್ಯತೆಗಳಿದೆ. ಇವತ್ತು ಒಂದು ಕಡೆ ನೈಸ್ ರೋಡ್ ಇರಬೇಕು, ಒಂದು ಕಡೆ ಎಕ್ಸ್ಪ್ರೆಸ್ ರೋಡ್ ಇರಬೇಕು. ಇವತ್ತು ಬಿಟ್ವೀನ್ ಮೈಸೂರು ಟು ಬೆಂಗಳೂರು ನಿಮಗೆ 1 ಅವರು 1.25 ಗಂಟೆ ಅಥವಾ 1.5 ಗಂಟೆ ಜರ್ನಿ ಇದೆ. ಇದರಲ್ಲಿ ನೀವು ಮುಂದಿನ ದಿನಗಳಲ್ಲಿ ಬೆಂಗಳೂರು 50 ವರ್ಷದ ನಾವು ಏನಾದ್ರೂ ಆಲೋಚನೆ ಇಟ್ಕೊಂಡು ಮಾಡಬೇಕು ಅಂದರೆ ಸೊ ಇದನ್ನೆಲ್ಲ ಲೆಕ್ಕಾಚಾರ ಇಟ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಸೊ ಜನರ ವಿಶ್ವಾಸ ತಗೊಂಡು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ, ಮಾಡ್ತಾರೆ. ಅವರು ತೀಟೆ ಮಾಡೋದಿಲ್ಲ ಕೆಲಸ ರೀ. ಲ್ಯಾಂಡ್ ರ್ಯಾಪರ್ಸು ದುಡ್ಡು ಯಾರು ನನ್ನೇನೋ ಮೊನ್ನೆ ಬೆಂಗಳೂರು ಮಂಡ್ಯದಲ್ಲೂ ಮಾತನಾಡಿದ್ದಾರೆ ರೀ. ನಾನು ಅವ್ರ ಹತ್ರದಲ್ಲಿ ನೋಡಿರೋನು ಕರಪ್ಷನ್ ಅವ್ರ ಬಾಯಲ್ಲಿ ಕಡಿತದೆ ಅಂದರೆ ನಾನು ಉಪಯೋಗಿಸಿದ್ರೆ ಅದು ಏನೇನೋ ಆಗುತ್ತೆ. ನಮಗೆ ನನ್ನ ಹತ್ರ ಇರೋ ಯಾರು ಸ್ನೇಹಿತರು ಅಂಥ ಪದಗಳನ್ನ ಉಪಯೋಗಿಸೋಕ್ಕೆ ಒಪ್ಪಕ್ಕಲ್ಲ. ನಮಗೂ ಬರುತ್ತೆ ಭಾಷೆ, ಬಟ್ ನಮಗೆ ಯಾರೂ ಒಪ್ಪಲ್ಲ. ಅವೆಲ್ಲ ನಿಮ್ಗೆ ಅಲ್ಲ ಅಂತಾರೆ ಭಾಷೆನ ಉಪಯೋಗಿಸೋದು. ರೀ ಇವರು ಟಿಕೆಟ್ ಕೊಡೋಕ್ಕೆ ಹೆಂಗೆ ಫಿಕ್ಸ್ ಮಾಡ್ತಿದ್ರು, ಅಥವಾ ಬೇರೆಯವ್ರದ್ದ ಸೋಲ್ಸೋಕ್ಕೆ ಯಾವ ಕ್ಯಾಂಡಿಡೇಟ್ ಹಾಕೋಕ್ಕೆ ಅದಕ್ಕೆ ಮಾತಾಡ್ತಿದ್ರು, ಎಲ್ಲ ಗೊತ್ತಿದೆ ರೀ ರಾಜಕಾರಣ. ಇವರು ಮುಖ್ಯಮಂತ್ರಿ ಆದಾಗ ಅಥವಾ ಅಪೋಸಿಷನಲ್ಲಿದ್ದಾಗ ಯಾವ್ಯಾವ ಕರಪ್ಷನ್ ಬಗ್ಗೆ ಅಥವಾ ದುಡ್ಡಿನ ಬಗ್ಗೆ ವ್ಯಾಪಾರದ ಬಗ್ಗೆ ಕುಮಾರಸ್ವಾಮಿಯವರಿಗೆ ಅಲ್ಲ ರೀ ಮಾತಾಡಬಾರ್ದು. ಅವರು ಮಾತೇ ಆಡಬಾರ್ದು. ಅವ್ರಿಗೆ ಈಗ ನೋಡ್ರಿ, ಅವ್ರ ನೈತಿಕತೆ ಅನ್ಕೋತಾರೋ ಅದನ್ನು ಜವಾಬ್ದಾರಿಯುತ ಸ್ಥಾನ ಅನ್ಕೊಂಡು ಮಾತಾಡಲ್ವೋ, ಅವ್ರು ಮಾತಾಡಬಾರ್ದು ರೀ. ಮಾತಾಡೋಂಗಿದ್ರೆ ಎದುರುಗಡೆ ಬಂದು ಮಾತಾಡಬೇಕು. ಈಗ ನಮ್ಗೆ ಅಸೆಂಬ್ಲಿಲಿ ಅವಕಾಶ ಇಲ್ಲ ಅವ್ರಿಗೆ, ಅವ್ರು ಕೇಂದ್ರಕ್ಕೆ ಹೋಗ್ಬಿಟ್ಟಿದ್ದಾರೆ, ನಾವು ಇಲ್ಲಿದ್ದೀವಿ. ಅಸೆಂಬ್ಲಿಲಿ ಚರ್ಚೆ ಮಾಡೋಕ್ಕಾಗಲ್ಲ ಅವರು. ನಿಮ್ಮಂಗೆ ನಾನು 2-3 ಸಲ ಹೇಳಿದ್ದೆ ಬೆಂಗಳೂರು ಯಾವ್ದಾರ ಟಿ ವಿ ಅಂತ. ಈಗ ನಮ್ಮ ಮುಖ್ಯಮಂತ್ರಿಯವ್ರನ್ನ ಕಳಿಸಲ್ಲಪ್ಪ. ಆ ಥರ ಚರ್ಚೆ ಮಾಡೋದಾದರೆ ನಾನು ಬರ್ತೀನಿ, ನಾನು ಒಬ್ಬನೇ ಬರ್ತೀನಿ, ಅವರು ಒಬ್ಬರೇ ಬರಲಿ, ಅಥವಾ ಅವ್ರು 4 ಜನ ಕರ್ಕೊಂಬಲ್ಲಿ ನಾನು ಒಬ್ಬನೇ ಬರ್ತೀನಿ. ನನಗೆ ಇನ್ಯಾರ ಕರ್ಕೊಂಬರ್ಬೇಕು ಅದ ಅವರೇ ಸೂಚನೆ ಕೊಟ್ಟು ಕರ್ಕೊಂಬರ್ತೀನಿ, ಚರ್ಚೆ ಮಾಡೋಣ. 4 ಜನ ಟಿ ವಿಯವ್ರ ಮುಂದೆ ಚರ್ಚೆ ಮಾಡೋಣ. ಇವೆಲ್ಲ ಬಿಟ್ಟುಬಿಟ್ಟು ಸೊ ಯಾವ ಕರಪ್ಷನ್ನು ಇದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ, ಜನರ ಕಾರ್ಯಕ್ರಮ, ಜನರ ಬದುಕಿನ ಬಗ್ಗೆ ಏನಾದ್ರು ಒಂದು
ಅಭಿಪ್ರಾಯ ಹೇಳಿ, ಸಲಹೆ ಕೊಡಲಿ, ಅದನ್ನು ಸ್ವೀಕಾರ. ಇಡೀ ಟೌನ್ಶಿಪ್ ಇದನ್ನ ಯಾಕೆ ಸರ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡವ್ರು? ಪ್ರತಿಷ್ಠೆಯಾಗಿ ತಗೊಂಡಿಲ್ಲ, ಅದು ಮಾಡೋದು ಸೂಕ್ತ ಅಂತ ಹಲವಾರು ಒಪಿನಿಯನ್ ಬಂದಾಗ ಮಾಡಿದೆ. ಇವತ್ತು ಅದನ್ನು ಯಾಕೆ ತಗೊಂಡವ್ರೆ ಅಂತ ಕುಮಾರಸ್ವಾಮಿ ರಾಜಕೀಯ, ಅವರು ರಾಜಕಾರಣ ಮಾಡದೇ ಇದ್ದರೆ ಮುಂದಿನ ಚುನಾವಣೆಗೆ ಏನಂತ ಹೋಗ್ತಾರೆ? ಹಿಂದೆ 5 ವರ್ಷ ಮಾಡಿರೋ ಕಾರ್ಯಕ್ರಮದಿಂದ ತಾನೇ ಸೋತಿರೋದು ಅವರು. ಮುಂದೆ ಹೋಗ್ಬೇಕಂದ್ರೆ ಏನಾದ್ರು ತೀಟೆ ಮಾಡಬೇಕಲ್ಲ. ಮುಂದೆ ಯಾವ ಕಾರ್ಯಕ್ರಮ ಅನೌನ್ಸ್ ಮಾಡೋಕ್ಕೆ ಅವ್ರ ಹತ್ರ ಏನಿದ್ದು? 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವರೇ ಹೇಳೋರಲ್ಲ ನಾನೇನು ಕಿಸ್ತಿಲ್ಲ ಅಂತ ಹೇಳೋರಲ್ಲ, ಅದೇನೋ ಅಂದವ್ರೆ ಅಂತ. ಏನು ಮಾಡೋರು ಹೇಳಿ? ನಾವು ಇವತ್ತು 5 ಗ್ಯಾರಂಟಿ ಪ್ರತಿ ಮನೆಗೆ 1ರಿಂದ 1.25 ಲಕ್ಷ ರೂಪಾಯಿ ಹೋಗಿದೆ. ಏನು ಕೊಟ್ಟವ್ರವರು? 50,000 ಸಾಲ ಮನ್ನಾ ಮಾಡಿದ್ರು. ಎಷ್ಟು ಜನಕ್ಕೆ ಸಾಲ ಮನ್ನಾ ಮಾಡವ್ರೆ? ಒಂದು ಊರಲ್ಲಿ 10 ಜನಕ್ಕೆ ಹೋಯ್ತಿಲ್ಲ. ನಾವು ಊರಲ್ಲಿ 100 ಮನೆ ಇದ್ದರೆ 100 ಮನೆಗೂ 1.25 ಲಕ್ಷ ಹೋಗ್ತಾಯಿದೆ. ಈ 3 ವರ್ಷದಲ್ಲಿ 1,10,000 20,000 ದುಡ್ಡು ಹೋಗಿದೆ 5 ಗ್ಯಾರಂಟಿಯಿಂದ. ಏನು ಫ್ರೀ ಹ್ಯಾಂಡ್ ಹಿಡ್ಕೊಂಡಿದ್ರಂತ? ಫ್ರೀ ಹ್ಯಾಂಡ್ ತಗೊಳ್ತಾರೆ, ಗೌರ್ಮೆಂಟ್ ತಗೋಬೇಕಾಯ್ತು ಅವರು. ಯಡಿಯೂರಪ್ಪ 20 ತಿಂಗಳು ಕೊಟ್ಟು ಯಡಿಯೂರಪ್ಪನಿಗೆ ಇವ್ರು ಮೋಸ ಮಾಡೋರು, ಯಡಿಯೂರಪ್ಪ ಇವರು ಮೋಸ ಮಾಡೋರು. ಇವ್ರು ಮನೆ ತಗೋಗಿ ಮುಖ್ಯಮಂತ್ರಿ ಮಾಡೋದು, ನಾನೇನು ಬೇಕಿರಲಿಲ್ಲ, ನಾನೇನು ಕೇಳಿರಲಿಲ್ಲ ಅಂತ ಅಂದರು. ಮುಖ್ಯಮಂತ್ರಿ ಆದರು, ಗೌರವ ನಡ್ಕೊಂಡಿದ್ರೆ ಮುಖ್ಯಮಂತ್ರಿಯಾಗಿ 5 ವರ್ಷ ಹಾಕಿರ್ತಿರಲಿಲ್ಲ.